ಪ್ರೈಸ್ ದ ಲಾರ್ಡ್. ಸೊ ಈ ಒಂದು ಸಮಯದಲ್ಲಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಸೊ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ ಮೊದಲಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ಮೊದಲಿನಿಂದ ಕೆಲವು ವಚನಗಳು. The book of Luke, chapter 24, verse 1 to some words. 24 ಶ್ರೀ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ 1ರಿಂದ ಕೆಲವು ವಚನಗಳವರೆಗೆ. ಯೇಸುವಿನ ಪುನರುತ್ಥಾನವು. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಾಮಿಸಿಕೊಂಡು ವಾರದ ಮೊದಲನೆಯ ದಿನದಲ್ಲಿ ಇನ್ನು ಮುಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಗೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿ ದೇಹವು ಕಾಣಲಿಲ್ಲ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ್ದ ಇಬ್ಬರು ಪುರುಷರು ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲ, ಎದ್ದಿದ್ದಾನೆ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ. ಸರಿ. ಸೊ ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಸೊ ದೇವ್ರ ವಾಕ್ಯ ಹೇಳ್ತದೆ ಮತ್ತೆ 24 ಲಾಸ್ಟ್ ವಚನ ಏನು? ಸತ್ತವರೊಳಗೆ ಯಾರನ್ನು ಹುಡುಕ್ತಾ ಇದ್ದಾರಂತೆ? ಬದುಕುವರನ್ನು ಹುಡುಕುತ್ತಿದ್ದಾರೆ ಎಂಬುದಾಗಿ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೇಸು ಕ್ರಿಸ್ತನು ಸೊ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟು ನಮ್ಮ ಪಾಪಗಳಿಗೋಸ್ಕರ ಆತನು ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದಾಗ ಸೊ ಆತನಿಗೆ ಏನಾಗಿತ್ತು? ಮೂರು ದಿವಸ ಎಲ್ಲಿ ಇಟ್ಟಿದ್ರು? ಸಮಾಧಿಯಲ್ಲಿ ಇಟ್ಟಿದ್ರು. ಸೊ ಸಮಾಧಿಯಲ್ಲಿ ಇಟ್ಟಿದಾಗ ಸೊ ಒಂದು ಯಹೂದ್ಯರ ಪದ್ಧತಿ ಪ್ರಕಾರ ಸೊ ಒಂದು ಸತ್ತಿದ 3ನೇ ದಿನಕ್ಕೆ ಏನ್ ಮಾಡ್ತಾರೆ? ಎಲ್ಲರೂ ಕಾಮನ್ ಆಗಿ ಏನ್ ಮಾಡ್ತಾರೆ? ಸೊ ಅವ್ರ ಒಂದು ಸಮಾಧಿ ಹತ್ರ ಹೋಗಿ ಹಾಲು ಹಾಕೋದು ಅಥವಾ ಇದೊಂದು ಸಂಪ್ರದಾಯಗಳು ಮಾಡ್ತಾ ಇರ್ತಾರಲ್ಲ. ಸೊ ಅದೇ ರೀತಿ ಯಹೂದ್ಯರಲ್ಲೂ ಕೂಡ ಏನಾಗಿತ್ತು? ಅದೊಂದು ಸಂಪ್ರದಾಯ ಇತ್ತು. ಆಗ ಆ ಒಂದು ಸ್ತ್ರೀಯರಾಗಿರುವಂತ ಯಾರು? ಸೊ ಮಗ್ದಲದ ಮರಿಯಳು, ಮತ್ತ ಯಾಕೋಬನ ತಾಯಿಯಾದ ಮರಿಯಳು ಮತ್ತು ಯೋಹಾನಳು, ಈ ಒಂದು ಮೂವರು ಏನ್ ಮಾಡ್ತಾರಂತೆ? ಸೊ ಯೇಸು ಕ್ರಿಸ್ತನ ಒಂದಿಗೆ ದೇಹ ಇಟ್ಟಿರುವಂತ ಆ ಒಂದು ಸಮಾಧಿಗೆ ಏನ್ ಮಾಡ್ತಾ ಇದಾರೆ ಅವರು? ಸೊ ಬೆಳಗಿನ ಜಾವದಲ್ಲಿ ಹೋಗ್ತಾ ಇದ್ದಾರೆ. ಯಾರಿಗೆ ನೋಡಕ್ಕೆ? ಯೇಸು ಕ್ರಿಸ್ತನ ದೇಹಕ್ಕೆ ನೋಡಕ್ಕೆ ಅವ್ರೇನ್ ಮಾಡ್ತಾ ಇದಾರೆ? ಆ ಬೆಳಗಿನ ಜಾವದಲ್ಲಿ ಹೋಗ್ತಾ ಇದ್ದಾರೆ. ಹೋಗಿ ಸೊ ಅಲ್ಲಿ ನೋಡ್ತಾ ಇದ್ದಾರೆ. ಸೊ ನೋಡಿದಾಗ ಏನಾಗಿತ್ತು? ಆ ಸಮಾಧಿಗೆ ಹಚ್ಚಲ್ಪಟ್ಟಂತ ಏನಾಗಿತ್ತು? ಬಾಗಿಲು ಅದು ಓಪನ್ ಆಗಿತ್ತು. ಅಂದ್ರೆ ಅವಾಗ ಏನಾಗಿತ್ತು ಅಂದ್ರೆ ಸೊ ಒಂದು ಗುಹೆ ಹಪ್ಲೆ ಇದ್ದಾಗ ಆ ಬಂಡೆದಾಗ ಒಂದು ಇದ್ರ ಮಾಡಿ ಅದರಲ್ಲಿ ಏನ್ ಮಾಡ್ತಿದ್ರು? ಬಾಡಿಗಳು ಇಡ್ತಿದ್ರು. ಸೊ ಯೇಸು ಕ್ರಿಸ್ತನ ದೇಹ ಕೂಡ ಅದೇ ರೀತಿ ಇಟ್ಟಿದಾಗ ಅವ್ರಿಗೆ ಒಂದು ಉತ್ತರ ಕ್ರಿಯೆಗಳು ಮಾಡಬೇಕಂತ ಹೇಳಿ ಸೊ ಸುಗಂಧ ದ್ರವ್ಯಗಳನ್ನು ಸಿದ್ಧ ಮಾಡ್ಕೊಂಡು ಆ ಸ್ತ್ರೀ ಏನ್ ಮಾಡ್ತಾ ಇದ್ದಾರೆ? ಎಲ್ಲ ಸ್ತ್ರೀಯರು ಹೋಗಿ ಆ ಸಮಾಧಿ ಹತ್ರ ಹೋಗ್ತಾರೆ. ಸೊ ಹೋದಾಗಲ್ಲಿ ಏನಾಗಿತ್ತು? ಆಲ್ರೆಡಿ ಅಲ್ಲಿ ಸಮಾಧಿ ಬಾಗಿಲು ಉಳ್ಳೋಗಿತ್ತು, ಬಿದ್ದೋಗಿತ್ತು ಅಲ್ಲಿ. ಸೊ ನೋಡಿ ಅವ್ರು ಬೆರಗಾಗ್ತಾರಪ್ಪ. ಅಲ್ಲಿ ಅವ್ರಿಗೆ ಯಾರಿಗೆ ಹುಡುಕ್ತಾ ಇದಾರ? ದೇವ್ರಿಗೆ ಹುಡುಕ್ತಾ ಇದಾರ. ಸೊ ಹೋಗಿ ಹುಡುಕಿ ಬಗ್ಗಿಕೊಂಡು ಹುಡುಕ್ತಾ ಇದಾರ. ಸೊ ಯಾರಿಗೆ? ಯೇಸು ಕ್ರಿಸ್ತನ್. ಅಂದ್ರೆ ಯೇಸು ಕ್ರಿಸ್ತನ್ ದೇಹ ಅಲ್ಲಿ ಎಲ್ಲಿ ಇಲ್ಲ ಅಲ್ಲಿ. ಸೊ ಇಬ್ಬರು ಪುರುಷರು ಕೂತಿದ್ದಾರೆ. ಯಾರು? ಇಬ್ರು ದೇವದೂತರು. ಸೊ ದೇವದೂತರು ಏನ್ ಹೇಳ್ತಾ ಇದಾರೆ? ಸ್ತ್ರೀಯರಿಗೆ, ಸತ್ತವರೊಳಗೆ ಬದುಕಿಯವರನ್ನು ಹುಡುಕ್ತಾ ಇದ್ದೀರಲ್ಲ ಅಂತ. ಆತನು ಇಲ್ಲಿ ಇಲ್ಲ. ಆತನ ಏನಾಗಿದ್ದಾನೆ? ಎದ್ದಿದ್ದಾನೆ. ಆಮೇನ್. ಆತನು ಜೀವಿಸಿ ಬಂದಿದ್ದಾನೆ. ಸೊ ಗಲಿಲಾಯದಲ್ಲಿ ಸೊ ನಿಮ್ಗೆ ಆಲ್ರೆಡಿ ಯೇಸು ಕ್ರಿಸ್ತನ ಜೀವಿತ ಇದ್ದಾಗ ಹೇಳಿದ್ದಾರೆ, ಇವತ್ತು ನಾನು ಆ ಸಮಯ ಬರುತ್ತೆ, ನಾನು ದುಷ್ಟರ ಕೈಗೆ ಒಪ್ಪಿಸಲ್ಪಡ್ತೀನಿ. ಸೊ ನಾನು ಪ್ರಾಣ ಬಿಟ್ಟು 3 ದಿನ ಸಮಾಧಿಯಲ್ಲಿ 3ನೇ ದಿನ ಎದ್ದು ಬರ್ತೀನಿ ಅಂತ ಹೇಳಿದಂತ ಆ ಒಂದು ಮಾತುಗಳು ಏನ್ ಮಾಡಿ ನೀವು ನೆನಪು ಮಾಡಿಕೊಳ್ರಿ ಅಂತ ಹೇಳಿ ಆ ದೇವದೂತರು ಏನ್ ಮಾಡ್ತಾರೆ? ಸ್ತ್ರೀಯರಿಗೆ ಹೇಳ್ತಾರೆ. ಅಲ್ಲಲ್ಯ. ಸೊ ಸ್ತ್ರೀಯರಿಗೆ ಹೇಳಿದಾಗ ಸೊ ಅವ್ರಿಗೆ ಏನಾಯ್ತು? ಹೌದಲ್ಲ, ಸೊ ಯೇಸು ಕ್ರಿಸ್ತನ ಜೀವಿತ ಇದ್ದಾಗ ಆತನು ಬದುಕಿ ಬರ್ತಾ ಇದ್ದಾನೆ ಎಂಬುದಾಗಿ ಅವ್ರಿಗೆ ನೆನಪಿಗೆ ಬಂತು. ಸೊ ಅಂದ್ರೆ ಅವ್ರು ಯೇಸು ಸ್ವಾಮಿ ಸತ್ತ ಮೇಲೆ ಆತನ ಸಮಾಧಿ ಇಟ್ಟಿನಾಗ 3ನೇ ದಿನ ಆದ್ರೂ ಅವ್ರಿಗೆ ನೆನಪು ಬರ್ತಾ ಇಲ್ಲ. ಅಂದ್ರೆ ದೇವ್ರು 3ನೇ ದಿನ ಎದ್ದು ಬರ್ತಾರೆ ಎಂಬ ಆ ಒಂದು ಮಾತು ಅವ್ರಿಗೆ ನೆನಪು ಬಂದಿಲ್ಲ. ಯಾವಾಗಾಯ್ತು ಅಲ್ಲಿ ಹೋದಾಗ ಸೊ ಬಗ್ಗಿ ನೋಡ್ತಾರ ಅವರು. ಎಲ್ಲಿ? ಆ ಸಮಾಧಿಯಲ್ಲಿ ಬಗ್ಗಿ ನೋಡಿದಾಗ ಸೊ ದೇವದೂತರು ಏನ್ ಮಾಡ್ತಾರೆ? ಹೇಳ್ತಾರೆ. ಅಂದ್ರೆ ಇವತ್ತು ಸತ್ತವರೊಳಗೆ ಅವ್ರು ಏನ್ ಮಾಡ್ತಾರೆ? ಯಾರಿಗೆ ಹುಡುಕ್ತಾ ಇದಾರಂತೆ? ಬದುಕಿರೋರಿಗೆ ಹುಡುಕ್ತಾ ಇದಾರಂತೆ. ಇವತ್ತು ಒಂದ್ ವೇಳೆ ನಾವು ಸತ್ತಿನವ್ರಿಗೆ ನಾವು ಎಲ್ಲಿ ಹೋಗಿ ನೋಡ್ಬೇಕ್ರಿ? ಸಮಾಧಿಯಲ್ಲಿ ಹೋಗಿ ನೋಡ್ಬೇಕಲ್ಲ. ಇನ್ನ ಜಿಂದ ಇದ್ದಾರಪ್ಪ, ಜೀವಿತಾರ ಅಂದ್ರೆ ಅವ್ರ ಮನೆಗಾರ ಹೋಗಿ ನೋಡ್ತೇವೆ, ಅಥವಾ ಆಸ್ಪತ್ರೆಗೆ ಇದ್ದಾರೆ ಆಸ್ಪತ್ರೆಗೆ ಹೋಗಿ ನೋಡ್ತೇವೆ. ಆದ್ರೆ ಇಲ್ಲಿ ಈ ಒಂದು ಸ್ತ್ರೀಯರು ಏನ್ ಮಾಡ್ತಾ ಇದಾರೆ ಅಂದ್ರ ಸತ್ತವರೊಳಗೆ ಯಾರಿಗೂ ಅಂದ್ರೆ ಜಿಂದ ಇರುವಂತವ್ರಿಗೆ, ಬದುಕಿರುವಂತವ್ರಿಗೆ ಏನ್ ಮಾಡ್ತಾ ಇದಾರೆ? ಬದುಕಿರುವಂತ ದೇವ್ರಿಗೆ ಎಲ್ಲಿ ಹುಡುಕ್ತಾ ಇದಾರೆ? ಸತ್ತವರೊಳಗೆ ಹುಡುಕ್ತಾ ಇದಾರೆ.
ಇವತ್ತು ನಮ್ಮ ಜೀವನದಲ್ಲಿ ನೋಡ್ಬೇಕಾದ್ರೆ ಇವತ್ತು ಅನೇಕ ಜನರು ಏನ್ ಮಾಡ್ತಾ ಇದಾರೆ, ಸೊ ದೇವರಿಗೆ ಸೃಷ್ಟಿಕರ್ತನ ಬಿಟ್ಟು ಏನ್ ಮಾಡ್ತಾ ಇದಾರೆ, ಸತ್ತಂತ ಆ ಒಂದು ಮನುಷ್ಯರಲ್ಲಿ ಏನ್ ಮಾಡ್ತಾ ಇದಾರೆ, ದೇವರಿಗೆ ಹುಡುಕ್ತಾ ಇದ್ದಾರೆ. ಆ ಸ್ತ್ರೀಯರಂಗೆ ಏನ್ ಮಾಡ್ತಾ ಇದಾರೆ ಅನೇಕ ಜನರು. ಇವತ್ತು ನಮಗಾದ್ರೂ ದೇವರ ಬಗ್ಗೆ ಗೊತ್ತಿದೆ, ಯೇಸು ಕ್ರಿಸ್ತನು ಸೃಷ್ಟಿಕರ್ತನಿದ್ದಾನೆ, ಆತನು ದೇವರ ಕುಮಾರನು, ನಮಗೋಸ್ಕರ ಪ್ರಾಣ ಕೊಟ್ಟ ದೇವರು ಎಂಬುದಾಗಿ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇವತ್ತು ಅನೇಕ ಜನರು ನಾವು ನೋಡ್ತೇವ್ರಿ, ಸೊ ಅವ್ರಿಗೆ ದೇವ್ರ ಎಂಬುದು ಗೊತ್ತೇ ಇಲ್ಲ. ಅಂದ್ರೆ ಸತ್ತಂತ ವಸ್ತುಗಳಿಗೆಲ್ಲ ಏನ್ ಮಾಡ್ತಾರೆ, ದೇವರಿಗೆ ಹುಡುಕ್ತಾ ಇದ್ದಾರೆ. ಅಲ್ಲೆಲ್ಲೂಯ. ಅಂದ್ರೆ ಸತ್ತಂತ ವಸ್ತುಗಳೇನು, ಈಗ ಒಂದು ಏನೋ ಒಂದು ಕಲ್ಲು, ಕಟ್ಟಿಗೆ ಆಗ್ಲಿ, ಗೊಂಬೆ, ಇವೆಲ್ಲ ಏನಾಗಿದೆ, ಒಂದು ನಿರ್ಜೀವ ವಸ್ತು, ಸತ್ತಿರುವಂತ ವಸ್ತುಗಳಿವೆ. ಅದ್ರಲ್ಲಿ ಏನ್ ಮಾಡ್ತಾ ಇದಾರೆ, ಅವರು ದೇವರಿಗೆ ಹುಡುಕ್ತಾ ಇದ್ದಾರೆ. ಯಾವ ರೀತಿ ಆ ಮರಿಯಳು ಮತ್ತು ಮಗ್ದಲದ ಮರಿಯಳು ಇವರೆಲ್ಲರೂ ಸತ್ತವರೊಳಗೆ ದೇವರಿಗೆ ಹೋಗ್ಲಾಕ್ ಹೋಗ್ತಾ ಇದಾರೆ. ಅದೇ ರೀತಿ ಗೊತ್ತು ಅನೇಕ ಜನ ಏನ್ ಮಾಡ್ತಾರೆ, ಸತ್ತವರಿಗೆ ಒಂದು ಬದುಕಿರುವಂತವ್ರಿಗೆ ಏನ್ ಮಾಡ್ತಾ ಇದಾರೆ, ದೇವ್ರು ಸತ್ಯಂತ ಒಂದು ವಿಗ್ರಹಗಳಾಗ್ಲಿ ಅವೆಲ್ಲ ಏನಾಗಿದೆ, ಒಂದು ನಿರ್ಜೀವ ವಸ್ತು, ಅದ್ರಲ್ಲಿ ಜೀವನ ಇಲ್ಲ. ಅವಕ್ಕೆ ಏನ್ ಮಾಡ್ತಾ ಇದಾರ, ಸೊ ದೇವ್ರ ಅಂತ ಹೇಳಿ ಪೂಜೆ ಮಾಡ್ತಾ ಇದಾರ. ಇವತ್ತು ಒಂದು ಉದಾಹರಣೆ ನೋಡ್ಬೇಕಾದ್ರೆ, ಈ ವಿಗ್ರಹಗಳಿಗೆ ಎಲ್ಲರೂ ಏನ್ ಮಾಡ್ತಾರೆ, ಆರಾಧನೆ ಮಾಡ್ತಾರ್ರಿ, ಪೂಜೆ ಮಾಡ್ತಾರ್ರಿ. ಈ ಒಂದ್ ವೇಳೆ ಅದು ಕೈ ಮುಗಿದ್ರ ಅದು ಬೆಳ್ಳಿ, ಬಂಗಾರ, ಆಸ್ತಿ, ಅಂತಸ್ತು ಎಲ್ಲನೇ ಕೊಡೋದಿತ್ತು ಅಂತ ತಿಳ್ಕೊರಿ. ಈಗ ಹೋಗಿ ಒಂದು ವಿಗ್ರಹ ಅದ ಪೂಜೆ ಮಾಡತ್ತೇವೆ ಅಂದ್ರ, ಆ ಪೂಜೆ ಮಾಡುವಾಗ ಅದೊಂದು ಮೂರ್ತಿ ಆಗ್ಲಿ ಅಥವಾ ಒಂದು ವಿಗ್ರಹ ಅದು ಕೈ ಮುಗಿದಿದಾಗ ಅದು ಬೆಳ್ಳಿ, ಬಂಗಾರ, ಆಸ್ತಿ, ಅಂತಸ್ತು ಮತ್ತೆ ಒಳ್ಳೆ ಆರೋಗ್ಯ ಇರ್ತಿತ್ತಂದ್ರ ಅದು ಏನು ಮಾರ್ತಾರಲ್ಲ ಅಂಗಡಿದವ್ರು, ಅವ್ರು ಯಾಕೆ ಮಾಡ್ತಿರೋ, ಮಾರಾಟ ಮಾಡ್ತಿರೋ ಅವರು? ಇಲ್ಲ, ಮಾರ್ತಿದ್ದಿಲ್ಲ. ಯಾಕಂದ್ರೆ ನಡಿಯಪ್ಪ ಇದು ಕೈ ಮುಗಿದ್ರೆ ನನಗೆ ಎಷ್ಟು ಉಂಟದ, ಎಲ್ಲ ಮತ್ತೆ ಸಿಗ್ಲತ್ತ, ನಾಯಕಿದ್ರೆ ದುಡ್ಡು ಕೊಟ್ಟು ಮಾರಲಿ ಅಂತ ಹೇಳಿ ಆ ಅಂಗಡಿದವ ಏನ್ ಮಾಡ್ತಾನ, ಮಾರಲ್ಲ. ಅದಕ್ಕ ಸೊ ಜನರಿಗೆ ಗೊತ್ತು, ಅನೇಕ ಜನರು ಏನ್ ಮಾಡ್ತಾ ಇದಾರೆ, ಸೊ ದೇವರಿಗೆ ಗೊತ್ತಿಲ್ಲದವರು ಸತ್ತವರಲ್ಲೇ ದೇವರಿಗೆ ಹುಡ್ತಾ ಇದಾರ್ರಿ. ಯಾಕಂದ್ರೆ ನಿನ್ನ ದೇವರು ಏನಾಗಿದ್ದಾರೆ, ಸತ್ತಿ ಬದುಕಿದಂತ ದೇವರಾಗಿದ್ದಾರೆ. ಅಲ್ಲಲ್ಲಿಯ. ಸೊ ಯೇಸು ಕ್ರಿಸ್ತನು ಕೂಡ ಆತನು ಏನ್ ಮಾಡಿದನು, ಬದುಕಿ ಬಂದಂತ ದೇವರಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಸೊ ನಾವ್ ಏನ್ ಮಾಡ್ಬೇಕು, ಬದುಕಿರುವಂತರಲ್ಲಿ ಜೀವಿತವಾಗಿರುವಂತ ದೇವರಿಗೆ ನಾವು ಹುಡುಕ್ಬೇಕ್ರಿ. ಸೊ ಹೆಂಗ್ ಹುಡುಕ್ಬೇಕು, ನಾವು ಬಗ್ಗಿಕೊಂಡು, ಆ ಮಹಿಳೆಯರು, ಆ ಸ್ತ್ರೀಯರು ಯಾವ ರೀತಿ ಏನ್ ಮಾಡಿದ್ರು, ಬಗ್ಗಿಕೊಂಡು ನೋಡಿದಾಗ ಆತನ ಸಮಾಧಿದಾಗ ಆತನ ದೇಹ ಇಲ್ಲ ಅಂತ ಗೊತ್ತಾಯ್ತ್ರಿ. ಅಂದ್ರೆ ಬಗ್ಗಿಕೊಂಡಂದ್ರೆ ಸೊ ನಾವೇನ್ ಮಾಡ್ಬೇಕು, ಆತ್ಮಿಕವಾಗಿ ನಾವು ಬಗ್ಗಿಕೊಳ್ಬೇಕ್ರಿ. ಸೊ ಆತ್ಮಿಕವಾಗಿ ನಾವ್ ಏನ್ ಮಾಡ್ಬೇಕು, ದೇವರಲ್ಲಿ ತಗ್ಗಿಸ್ಕೋಬೇಕು. ಸೊ ಎಲ್ಲಿ ತನ್ನ ಆತ್ಮಿಕವನ್ನ ತಗ್ಗಿಸ್ಕೊಳ್ಳೋದಿಲ್ವೋ ಅಲ್ಲಿ ತನ್ನ ದೇವರು ನಮಗೆ ಕಾಣಿಸೋದಿಲ್ಲ. ಅಂದ್ರ ನಮ್ಮ ದೇವರು ಜೀವಿತನ ಅಂತ ಆತನ ಎದ್ದು ಬಂದಿದ್ದಾನೆ ಎಂಬುದನ್ನು ಗೊತ್ತಾಗಲ್ಲ. ಅಂದ್ರೆ ಎಲ್ಲಿ ತನ ನಾವು ಆತ್ಮಿಕವಾಗಿ ತಗ್ಗಿಸ್ಕೊಳ್ಳಿಲ್ಲ ಅಂದ್ರೆ, ನಾವು ಆತ್ಮಿಕವಾಗಿ ನಾವು ಬಗ್ಗಿಕೊಂಡು ದೇವರಿಗೆ ಹುಡುಕ್ಲಿಲ್ಲ ಅಂದ್ರೆ ಸೊ ನಮಗೆ ಸಿಗೋದಿಲ್ಲ. ಸೊ ಆ ಸ್ತ್ರೀಯರು ಕೂಡ ಒಂದು ಯೇಸು ಸ್ವಾಮಿ ಎದ್ದಿದ್ದು ನೋಡಿ ಹೋಗಿ ಯಾರಿಗೆ ಹೇಳ್ತಾರೆ, ಪೇತ್ರ, ಯೋಹಾನ ಎಲ್ಲರಿಗೂ ಹೇಳ್ತಾರೆ. ಸೊ ಪೇತ್ರನ್ ಕೂಡ ಓಡ್ ಬರ್ತಾನೆ. ಓಡ್ ಬಂದು ಅವನು ಕೂಡ ಏನ್ ಮಾಡ್ತಾನೆ, ಆ ಸಮಾಧಿ ಒಳಗೆ ಹೋಗಿ ಬಗ್ಗಿಕೊಂಡು ದೇವರಿಗೆ ಸುತ್ತಿರುವಂತ ಬಟ್ಟೆಗಳು ನೋಡ್ತಾನೆ. ಸೊ ಯಾವ ರೀತಿ ನೋಡ್ತಾನೆ, ಅವನು ಕೂಡ ಸೊ ಅಲ್ಲಿ ದೇವರ ಒಂದು ಬಟ್ಟೆಗಳು ಏನ್ ಮಾಡ್ತಾನೆ, ಬಗ್ಗಿಕೊಂಡು ನೋಡ್ತಾನೆ. ಅಂದ್ರೆ ಅಲ್ಲಿ ತಗ್ಗಿಸ್ಕೊಂಡು ನೋಡ್ತಾನೆ. ಅಂದ್ರೆ ನಮ್ಮ ದೇವರಿಗೊತ್ತು ನಮ್ಮ ಜೀವಿತನದಲ್ಲಿ ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕ್ರಿ, ನಾವು ಕೂಡ ತಗ್ಗಿಸ್ಕೋಬೇಕ್ರಿ. ನಾವೇನ್ ಮಾಡ್ಬೇಕು, ಸೊ ದೇವರ ಮುಂದೆ ಬಗ್ಗಿಕೊಂಡು ನಾವು ನೋಡಿದಾಗ, ಸೊ ದೇವ್ರಿಗೆ ಹುಡುಕಿದಾಗ ಆತನ ಏನ್ ಮಾಡ್ತಾನೆ, ದೇವ್ರ ಖಂಡಿತ ನಮಗೆ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾನೆ. ಯಾಕಂದ್ರ ಸೊ ದೇವರು ಈ ಲೋಕಕ್ಕೆ ಏನಕ್ಕೆ ಬಂದಾರ ಅಂದ್ರೆ ನಮ್ಗೆಲ್ಲರಿಗೂ ನಿತ್ಯ ಜೀವ ಕೊಡೋದಕ್ಕಾಗಿ. ಇವತ್ತು ಈ ಲೋಕದ ಬಂದಾಗ ನಾವೆಲ್ಲರೂ ಒಂದಿನ ಏನಾಗ್ಬೇಕಾಗಿದೆ, ಸಾಯ್ಬೇಕಾಗಿದೆ. ಯಾಕಂದ್ರ ನಾವು ಹುಟ್ಟಿದ್ದು ಖಚಿತ ಇದೆ, ಸೊ ಸಾಯದ್ ಬಿ ಏನಾಗಿದೆ, ಖಚಿತ ಇದೆ. ಸೊ ಒಂದಲ್ಲ ಒಂದಿನ ಅಂದ್ರೆ ಅಷ್ಟೇ, ನಾವು ಎಲ್ಲರೂ ಹಿಂದೆ ಮುಂದೆ ಹೋಗ್ಬೇಕಷ್ಟೇ. ಸೊ ಇಲ್ಲಿ ಯಾರು ಇರ್ಲಕ್ ನಾವು ಬಂದಿಲ್ಲ. ಇದೇನಾಗಿದೆ, ಒಂದು ಜಾತ್ರೆ ಆಗಿದೆ. ಸೊ 3 ದಿನ ಜಾತ್ರೆ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ಬೇಕ್ರಿ, ಯಾವತ್ತಿನ ದಿನ ಟಿಕೆಟ್ ಬುಕ್ ಆಗಿದೆ. ಈಗ ನಾವು ಟ್ರೈನಿಗೆ ಬುಕ್ ಮಾಡಿದ್ವಿ ಅಂದ್ರೆ ಟಿಕೆಟ್ ಒಂದ್ ವೇಳೆ ನಾವು ಕ್ಯಾನ್ಸಲ್ ಮಾಡಿ ಪೋಸ್ಟ್ಪೋನ್ ಮಾಡ್ಬೋದು. ಆದ್ರೆ ಇವತ್ತು ಮರಣ ದಿನ ಬುಕ್ ಆಯ್ತು ಅಂದ್ರೆ ಅವತ್ತಿನ ದಿನ ನಾವು ಕಂಪಲ್ಸರಿ ನಾವು ಜರ್ನಿ ಮಾಡ್ಲೇಬೇಕು. ಸೊ ಆ ಒಂದು ಜರ್ನಿ ತಳ್ಳಕ್ ಯಾರಿಂದ ಆಗಲ್ಲ. ಯಾಕಂದ್ರೆ ಸೊ ದೇವರು ನಮ್ಗ ಜೀವನ ಕೊಡೋಸ್ತನ, ಸೊ ಈ ಭೂಮಿಯಲ್ಲಿ ಇರೋಸ್ತನ ಸೊ ಏನ್ ಮಾಡ್ಬೇಕು ನಾವು, ಸೊ ದೇವರು ಹೇಳಿದಂತ ವಾಕ್ಯಗಳನ್ನ ನಾವು ಏನ್ ಮಾಡ್ಬೇಕು, ಹಿಂಬಾಲಿಸ್ಬೇಕು. ಸೊ ದೇವರ ವಾಕ್ಯ ಓದ್ಕೊಡ್ಬೇಕು, ಪ್ರಾರ್ಥನೆ ಮಾಡಿ. ಸೊ ಅನೇಕ ಜನನ ದೇವ್ರ ವಾಕ್ಯ ಹೇಳ್ಬೇಕ್ರಿ. ಸೊ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದಿದಾಗ ಸೊ ಆತನ ಏನ್ ಮಾಡಿದನು, ಒಬ್ಬ ಮಗನಾಗಿ ಏನ್ ಮಾಡಿದನು, ಒಬ್ಬ ಜವಾಬ್ದಾರಿ ತೆಗೆದುಕೊಂಡಿದ್ರಲ್ಲ. ಸೊ ಮಗನಾಗಿ, ಅಣ್ಣನಾಗಿ, ಸೊ ಒಬ್ಬ ಎಲ್ಲ ಸ್ನೇಹಿತನಾಗಿ ದೇವ್ರ ಏನ್ ಮಾಡಿದ್ರು, ತನ್ನ ಕಾರ್ಯವನ್ನು ಮಾಡಿದ್ರು. ಜವಾಬ್ದಾರಿ ಅಂದ್ರೆ ಇವತ್ತು ನಮ್ಮ ಭೂಮಿ ಮೇಲೆ ಈ ಲೋಕದ ಕಳಿಸಿದ ದೇವ್ರ ಏನ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಕೊಡ್ತಾರ್ರಿ. ಈಗ ಒಬ್ಬರಿಗೆ ಫಸ್ಟ್ ತಂದೆ ತಾಯಿಗೆ ಒಂದು ಜವಾಬ್ದಾರಿ ಇರ್ತದೆ, ಮಗನ್ ಜವಾಬ್ದಾರಿ ಇರ್ತದೆ, ಸೊ ಗಂಡನ ಜವಾಬ್ದಾರಿ ಇರುತ್ತೆ, ಹೆಂಡತಿಯ ಜವಾಬ್ದಾರಿ ಇರುತ್ತೆ. ಸೊ ಅದೇ ರೀತಿ ಸೊ ದೇವ್ರು ಕೂಡ ಏನ್ ಮಾಡಿದ್ರು, ಹುಟ್ಟಿನಿಂದ 30 ವರ್ಷ ತನಕ ಆತನ ಏನ್ ಮಾಡಿದ್ರು, ತನ್ನ ತಂದೆ ತಾಯಿಗೆ ಒಳ್ಳೆ ಮಗನಾಗಿ ಮತ್ತೆ ಒಳ್ಳೆ ಅಣ್ಣನಾಗಿ ಏನ್ ಮಾಡಿದ್ರು, ದೇವರಲ್ಲಿ ಜವಾಬ್ದಾರಿ ನಡ್ಸ್ಕೊಂಡು ಹೋದ್ರು. ಇವತ್ತು ನಾವು ಭೂಮಿ ಮೇಲೆ ಬಂದಿದ್ರೆ ನಮ್ಮ ಮನೆಯಾಗಿದ್ದಾಗ ಸೊ ಈಗ ಒಬ್ಬರು ಈ ತಂದೆ ಜವಾಬ್ದಾರಿ ಇರುತ್ತೆ ಅಲ್ಲ, ಸೊ ತಾಯಿಗೆ ತಾಯಿ ಜವಾಬ್ದಾರಿ ಇರುತ್ತೆ, ಸೊ ಅಣ್ಣನಿಗೆ ಅಣ್ಣನ ಜವಾಬ್ದಾರಿ, ತಮ್ಮನಿಗೆ ತಮ್ಮ ಜವಾಬ್ದಾರಿ ಇರ್ತದೆ, ಸೊ ಗಂಡನ ಜವಾಬ್ದಾರಿ ನಿರ್ವಹಿಸಬೇಕು. ಅಂದ್ರೆ ದೇವ್ರು ಏನ್ ಮಾಡಿದ್ದಾರೆ, ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ.
ಇವತ್ತು ನಾವ್ ಸ್ವಲ್ಪ ನೋಡ್ಬೇಕಾದ್ರ ಸೊ ಅವ್ರಿಗೆ ಕೂಡ ಏನಾಗಿದೆ, ಒಬ್ಬ ತಂದೆಯಾಗಿ ಒಬ್ಬ ಒಂದು ಗಂಡನಾಗಿ ಏನ್ ಮಾಡಿದ್ರು, ಒಳ್ಳೆ ಜವಾಬ್ದಾರಿ ನಡ್ಸ್ಕೊಂಡು ಹೋಗಿದ್ರು. ಈಗ ಅವ್ರ ಕುಟುಂಬ ನೋಡ್ಬೇಕಾದ್ರೆ, ನಾವು ಚಿಕ್ಕನ್ ನೋಡ್ಬೇಕಾದ್ರೆ ಸೊ ಯಾವ ರೀತಿ ಹೆಂಡತಿ ಪ್ರೀತಿ ಮಾಡ್ಬೇಕು, ಮಕ್ಕಳಿಗೆ ಯಾವ ರೀತಿ ನೋಡ್ಬೇಕು, ಸೊ ಆ ಮಕ್ಕಳು ಯಾವ ರೀತಿ ಬೆಳೆಸ್ಬೇಕು, ಅವ್ರಿಗೆ ಎಜುಕೇಶನ್ ಯಾವ ರೀತಿ ಮಾಡ್ಬೇಕಂಬ ಒಂದು ಆ ರೀತಿ ದುಡ್ದು ಏನ್ ಮಾಡ್ತಾ ಇದ್ರು, ತನ್ನ ಜವಾಬ್ದಾರಿ ಏನ್ ಮಾಡಿದ್ರು ಅವ್ರು ನಿಭಾಯಿಸ್ಕೊಂಡು ಇರ್ತಾ ಇದ್ರು. ಅದೇ ರೀತಿ ನಾವು ಕೂಡ ಏನ್ ಮಾಡ್ಬೇಕು ನಮ್ಮ ಜೀವನದಲ್ಲಿ, ಸೊ ದೇವ್ರು ನಮ್ಗೆ ಕೊಟ್ಟಂತ ಜವಾಬ್ದಾರಿಗಳು ಏನ್ ಮಾಡ್ಬೇಕ್ರಿ, ನಿಭಾಯಿಸ್ಕೊಂಡು ಹೋಗ್ಬೇಕು. ಯಾವ ರೀತಿ ಯೇಸು ಕ್ರಿಸ್ತನು 30 ವರ್ಷ ತನ ಏನ್ ಮಾಡಿದಾರ, ತನ್ನ ತಂದೆ ತಾಯಿ ವಿಧೇಯರಾಗಿ ಆತನ ಜವಾಬ್ದಾರಿ ನಡ್ಸ್ಕೊಂಡು ಹೋಗಿದ್ದಾರೆ. ಆ 30 ವರ್ಷ ದಾಟ್ಮೇಲೆ ಏನ್ ಮಾಡಿದಾರ, ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ಜವಾಬ್ದಾರಿ ಯಾವ್ದು ಮಾಡ್ಯಾವ್ರೆ, ಸುವಾರ್ತೆ ಸಾರುವಂತ, ಅಂದ್ರೆ ತಂದೆಯ ದೇವರ ಚಿತ್ತವನ್ನು ನೆರವೇರಿಸುವಂತ ಆ ಜವಾಬ್ದಾರಿ ದೇವ್ರ ಏನ್ ಮಾಡಿದ್ದಾರೆ 30 ವರ್ಷದಿಂದ 33 ವರ್ಷ ತನ, ಅಂದ್ರೆ 3 ವರ್ಷ ಏನ್ ಮಾಡ್ಯಾವ್ರ ಅವರು. ಸೊ ದೇವರ ಸುವಾರ್ತೆಯನ್ನು ಸಾರುವಂತ, ದೇವರ ವಾಕ್ಯವನ್ನು ಹೇಳುವಂತ, ಜನರಿಗೆ ಪಾಪದಿಂದ ಕ್ಷಮಾಪಣೆ ಮಾಡುವುದು, ರೋಗಿಗಳನ್ನು ಬಿಡುಗಡೆ ಮಾಡುವುದು, ಪರಲೋಕ ರಾಜ್ಯದ ವಾಕ್ಯಗಳನ್ನು ಸಾರುವಂತದ್ದು ಏನ್ ಮಾಡವ್ರೆ ಅವರು 3 ವರ್ಷ ಸಾರಿದ್ದಾರೆ. 12 ಮಂದಿ ಶಿಷ್ಯರಿಗೆ ಆರಿಸ್ಕೊಂಡು ಅವ್ರಿಗೆ ದೇವರ ವಾಕ್ಯ ತಿಳಿಸಿ ಏನ್ ಮಾಡಿದ್ದಾರೆ, ಲೋಕದ ಕಡೆ ಹೋಗಿ ಸುವಾರ್ತೆ ಸಾರಿ ಅಂತ ಹೇಳಿ ಆ ಜವಾಬ್ದಾರಿ ಏನ್ ಮಾಡಿದಾರ. ಸೊ ದೇವರು ಭೂಮಿ ಮೇಲೆ ಮನುಷ್ಯನಾಗಿ ನಿಭಾಯಿಸಿದ್ದಾರೆ. ಇವತ್ತು ನಾವು ನೀವು ಕೂಡ ಏನ್ ಮಾಡ್ಬೇಕ್ರಿ, ಇವತ್ತು ನಾವು ತಂದೆ ಆಗಿ, ತಾಯಿ ಆಗ್ಲಿ, ಗಂಡ ಹೆಂಡತಿ ಆಗ್ಲಿ, ಅಥವಾ ಮಕ್ಕಳಾಗಿ, ಸೊ ಯಾವುದೇ ದೇವ್ರ ನಮ್ಗೆ ಜವಾಬ್ದಾರಿ ಕೊಟ್ಟಿದಾರೋ ಆ ಜವಾಬ್ದಾರಿ ಕೂಡ ನಾವ್ ಏನ್ ಮಾಡ್ಬೇಕು, ಸೊ ನ್ಯಾಯವಾಗಿ ನಿಭಾಯಿಸ್ಬೇಕು. ಮತ್ತೆ ಅದಕ್ಕಿಂತ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಜವಾಬ್ದಾರಿ ಯಾವುದು, ದೇವರ ವಾಕ್ಯದ ಭಾರರಿ, ಅಂದ್ರೆ ಯೇಸು ಕ್ರಿಸ್ತನ ಮಗನಾಗಿ, ಯೇಸು ಕ್ರಿಸ್ತನ ಮಗಳಾಗಿ, ಆತನ ಸುವಾರ್ತೆಯನ್ನು ಸಾರುವಂತ ಮಕ್ಕಳಾಗಿ ನಾವ್ ಏನ್ ಮಾಡ್ಬೇಕು, ಆ ಜವಾಬ್ದಾರಿ ನಮ್ಮ ಜೀವನದಲ್ಲಿ ಯಾಕಂದ್ರೆ ನಾವು ನಿಭಾಯಿಸ್ಬೇಕು. ಸೊ ಇವತ್ತು ನಾವು ಸತ್ತ ಮೇಲೆ ಜನ ಎಲ್ಲಿ ತನ ಬರ್ತಾರ, ನಮ್ ಸೆಂಟರ್ ಕುಣಿತನ ಬರ್ತಾರಲ್ಲ, ಕುಣಿತನ ಬರ್ತಾರ, ಅದು ಕುಣಿಲಿಂದ ಮುಂದಿಗೆ ಬರ್ತಾರ, ಬರಲ್ಲ. ಆ ಬಾಡಿ ತನ್ನ ಸತ್ತಿನ ಹೆಣತನ ಅಲ್ಲಿ ಎಲ್ಲಿ ತನ ಹೆಣಕ್ಕೆ ಏನ್ ಮಾಡ್ತಾರ, ಕುಣಿತನ ಹೋಯ್ತಾರ ಅಷ್ಟೇ. ಆ ಕುಣಿತನ ಬರ್ತಾರ, ಮತ್ ಎಲ್ಲಿ ತನ ಇರ್ತಾರ, ಆ ಕುಣಿಯ ಹಾಕಿ ಮುಚ್ಚಸ್ತಾನ, ಮಣ್ಣು ಹಾಕಿ ಮುಚ್ಚಸ್ತಾನ, ಅಲ್ಲಿ ಇರ್ತಾರ. ಈ ಮಣ್ಣು ಹಾಕಿದ್ಮೇಲೆ ಪೂರ ಮುಚ್ಚಿದ ಮೇಲೆ ಎಲ್ಲರೂ ಇರ್ತಾರಲ್ಲಿ, ಯಾರು ಸಮಾಧಿ ಹತ್ರ ಯಾರು ಇರಲ್ಲ. ಮಣ್ಣು ಹಾಕ್ತಿಕ್ಕೆ ಮುಚ್ಚಾಕ್ತಿಕ್ಕೆ ಏನ್ ಮಾಡ್ತಾರೆ, ಎಲ್ಲರೂ ತಮ್ಮ ಮನೆಗೆ ಹೋಗ್ತಾರ. ಸೊ ಅಲ್ಲಿ ಮುಂದಿನ ಜೀವನ ಹೆಂಗ, ಈ ಸತ್ತ ಮೇಲೆ ಈಗ ಬಾಡಿ ಹೆಂಗ ಹೋಗ್ಬೇಕು ಮುಂದಕ್ಕ, ಇವತ್ತು ಸತ್ತಿನಾಗ ಬಾಡಿ ತಗೊಂಡು ಕುಣಗೇರಿ ತನ ಹೋಯ್ತಾರ ಎಲ್ಲರೂ. ಸೊ ಅವ್ರ ಮಣ್ಣು ಮುಚ್ಚಿಸ್ತಾನೆ ಇರ್ತಾರ. ಅದ್ರ ಮುಂದಿನ ಪ್ರಯಾಣ ಹೆಂಗ್ ಮಾಡ್ಬೇಕು, ಒಂದ್ ವೇಳೆ ನಾವು ದೇವ್ರಿಗೆ ನಂಬ್ಕೊಂಡು ಸತ್ಯ ಅಂದ್ರ ಮುಂದೆ ಯಾರು ಕರ್ಕೊಂಡು ಹೋಯ್ತಾರ, ಮುದ್ದೆ ನಮಗೆ ದೇವ್ರು. ಹಾಲಲ್ಲೂ ಯಾಕಂದ್ರೆ ದೇವ್ರು ಹೇಳ್ತಾರೆ, ಯೋಹನ ಬರೆದ ಸುವಾರ್ತೆ 14:6 ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ. ಸೊ ತಂದೆ ಹತ್ರ ನನಗೆ ಹೊರತು ನಿಮ್ಗೆ ಯಾರಿಗೆ ಕರ್ಕೊಂಡು ಹೋಗಲ್ಲ. ಇವತ್ತು ದೇವರಲ್ಲಿ ಇದ್ಕೊಂಡು, ಇವತ್ತು ಭೂಮಿ ಮೇಲೆ ಯೇಸು ಸ್ವಾಮಿ ನಂಬ್ಕೊಂಡು ನಾವು ದೀಕ್ಷಾ ಸ್ನಾನ ತಕೊಂಡು, ಸೊ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಸತ್ರೆ ನಮ್ಗೇನ್ ಸಿಗುತ್ತೆ, ನಿತ್ಯ ಜೀವ ಸಿಗ್ತಾರೆ. ಸಮಾಧಿಯಿಂದ ನಮ್ಮ ಆತ್ಮಕ್ಕೆ ಕರ್ಕೊಂಡು ಯಾರು ಹೋಗ್ತಾರೆ, ಮುಂದಕ್ಕೆ ಪರಲೋಕಕ್ಕೆ ಯೇಸು ಸ್ವಾಮಿ ಕರ್ಕೊಂಡು ಹೋಗ್ತಾರೆ. ಒಂದ್ ವೇಳೆ ನಾವು ಪಾಪ ಮಾಡಿ ಪಾಪದಲ್ಲಿ ಇದ್ಕೊಂಡು ಸೊ ನಾವು ಆತರ ಸತ್ರೆ ಅಲ್ಲಿ ಯೇಸು ಕ್ರಿಸ್ತನ್ ಕೂಡ ನಮ್ಮ ಆತ್ಮಕ್ಕೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಕ್ಕ ಬರಲ್ರಿ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ, ನಾವು ಜೀವಿತ ಇದ್ದಾಗ ಏನ್ ಮಾಡ್ಬೇಕು, ಆ ಆಪ್ಷನ್ 2 ಇದೆ, ಒಂದು ನಿತ್ಯ ಜೀವ ಮತ್ತು ಒಂದು ನಿತ್ಯ ಮರಣ. ಅದು ಯಾವಾಗ ಆರಿಸ್ಕೋಬೇಕು, ನಾವು ಜೀವಿತ ಇದ್ದಾಗೆ ದೇವರು ಆಪ್ಷನ್ ಕೊಟ್ಟಿರ್ತಾರೆ. ಅದಕ್ಕ ಇವತ್ತು ನಾವು ಸಾಯ್ತ ಮೇಲೆ ಸೊ ಕುಣಿತನ ಜನ ಬರ್ತಾರೆ, ಆತ್ಮೀಯರಾಗ್ಲಿ, ಬಂಧು ಬಳಗ, ಸ್ನೇಹಿತರಾಗ್ಲಿ, ಅಣ್ಣ ತಮ್ಮರಾಗ್ಲಿ, ಅಕ್ಕ ತಂಗಿರಿ ಎಲ್ಲರೂ ಅಳ್ಕೋತಾ ಬರ್ತಾರೆ, ಸಮಾಧಿ ತನ ಬರ್ತಾರೆ, ಕುಣಿತನ ಬರ್ತಾರೆ. ಸೊ ಮಣ್ಣು ಹಾಕಸ್ತಾನ ಮುಚ್ಚಸ್ತಾನೆ ಇರ್ತಾರೆ, ಮುಚ್ಚಾಕಿದ ಮೇಲೆ ಯಾರು ಬರಲ್ಲ. 2 ದಿನ ಹತ್ತಿ ಏನ್ ಮಾಡ್ತಾರೆ, ಮರ್ತು ಹೋಗ್ತೀವಿ. ಅದೇ ರೀತಿ ನಾವು ಅವತ್ತು ಒಂದ್ ವೇಳೆ ಮುಂದಿನ ಪಯಣ, ಇವತ್ತು ನಾವು ಪರಲೋಕಕ್ಕೆ ಹೋಗೋದೇ ಅದೇ ನಮ್ಮ ಜೀವನದ ಮುಖ್ಯ ಉದ್ದೇಶ ಇರುತ್ತೆ. ಯಾಕಂದ್ರೆ ಸೊ ಆಗ ನಾವು ಯೇಸು ಸ್ವಾಮಿ ನಂಬ್ಕೊಂಡು ನಾವು ಸತ್ತರೆ ಸೊ ಮುಂದಿನ ಪ್ರಯಾಣಕ್ಕೆ ಏನ್ ಮಾಡ್ತಾರೆ, ದೇವರು ಹಾದಿ ಮಾಡ್ಕೊಂಡು ಆತನೇ ಏನ್ ಮಾಡ್ತಾರೆ, ನಮ್ಮ ಆತ್ಮಕ್ಕೆ ಪರಲೋಕಕ್ಕೆ ಕರ್ಕೊಂಡೋಗಿ ನಮಗೆ ಒಳ್ಳೆ ನಿತ್ಯ ಜೀವ ಕೊಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು. ಸೊ ದೇವರು ಕೊಟ್ಟಂತ ಈ ಜವಾಬ್ದಾರಿ, ಸೊ ತಂದೆ ತಾಯಿ, ಸೊ ಬಂಧು ಒಂದು ಅಣ್ಣ ಆಗ್ಲಿ, ತಮ್ಮ, ಗಂಡ ಹೆಂಡತಿ, ಸೊ ಪ್ರತಿಯೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಇದೆ ತಾನೆ ನಿಮಗೆ. ಸೊ ಇದ್ದಿನಾಗ ಆ ಜವಾಬ್ದಾರಿ ನಿಭಾಯಿಸ್ಕೊಂಡು ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಯಾವುದು, ದೇವರ ವಾಕ್ಯ ಓದುವಂಥದ್ದು, ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು, ಮತ್ತೆ ಅನೇಕರಿಗೆ ದೇವರ ಮಕ್ಕಳಿಗೆ ಸೊ ದೇವ್ರಿಗೆ ಗೊತ್ತಿದ್ದಂತರಿಗೆ ಏನ್ ಮಾಡ್ಬೇಕು, ನಾವು ದೇವರ ಸುವಾರ್ತೆಯನ್ನು ಸಾರುವಂತ ಆ ಜವಾಬ್ದಾರಿ ನಾವು ಏನ್ ಮಾಡ್ಬೇಕು, ಕಂಪಲ್ಸರಿ ನಿಭಾಯಿಸ್ಬೇಕು. ಅಂದ್ರೆ ಅದೇ ಏನಾಗಿದೆ ಮೇನ್ ಇಂಪಾರ್ಟೆಂಟ್. ಸೊ ಯೇಸು ಕ್ರಿಸ್ತನ್ ಕೂಡ ಅದೇ ಏನ್ ಮಾಡಿದ್ರು, ಇಂಪಾರ್ಟೆಂಟ್ ಆಗಿ ನಿಭಾಯಿಸಿದ್ರಿ. ಸೊ ಯೇಸು ಸ್ವಾಮಿ ಸತ್ತಿ ಸೊ ಏನ್ ಮಾಡಿದ್ರು, ಪರಲೋಕಕ್ಕೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಒಂದು ಶಿಷ್ಯರಿಗೆ ಏನ್ ಮಾಡಿದ್ರು, ಆಜ್ಞೆ ಕೊಟ್ರಲ್ಲ. ಸೊ ಹಳೆ ಒಡಂಬಡಿಕೆ 10 ಆಜ್ಞೆ ಕೊಟ್ಟಿದ್ರು, ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆ ಕೊಟ್ಟವ್ರೆ. ಲಾಸ್ಟ್ ಹೋಗ್ಬೇಕಾದ್ರೆ ಒಂದು ಆಜ್ಞೆ ಕೊಟ್ಟಿದ್ರು, ಏನಂತ, ನೀವೇನ್ ಮಾಡ್ರಿ, ಎಲ್ಲಾ ದೇಶಗಳಿಗೆ ಹೋಗ್ರಿ, ಎಲ್ಲಾ ಜನರಿಗೆ ಏನ್ ಮಾಡ್ರಿ, ಸುವಾರ್ತೆ ಸಾರ್ರಿ, ಮತ್ತ ತಂದೆ ಮಗ ಪವಿತ್ರಾತ್ಮ ಹೆಸರು ದೀಕ್ಷಾಸ್ನಾನ ಮಾಡಿಸ್ರಿ ಅಂತ ಹೇಳಿ ದೇವ್ರ ಏನ್ ಮಾಡ್ರಿ, ಆಜ್ಞೆ ಕೊಟ್ಟು ಪರಲೋಕಕ್ಕೆ ಹೋದ್ರಿ. ಅಂದ್ರೆ ಆ ಆಜ್ಞೆ ನಿಮಗೂ ಕೂಡ ಏನಾಗಿದೆ, ಸೀಮಿತವಾಗಿದೆ. ಬರೀ ಶಿಷ್ಯರಿಗಲ್ಲ, ಶಿಷ್ಯರಿಗೆ ಹೇಳಿದ್ರು ದೇವ್ರು,
12 ಮಂದಿ ಏನ್ ಮಾಡಿದ್ರು, ಎಲ್ಲಕ್ಕೆ ಹೋದ್ರು, ಇಂಡಿಯಾಗೆ ಬಂದ್ರು, ಇಂಗ್ಲೆಂಡ್ ಹೋದ್ರು, ಆಸ್ಟ್ರೇಲಿಯಾಕ್ಕೆ ಹೋದ್ರು, ಎಲ್ಲಾ ದೇಶದಲ್ಲಿ ಇಡೀ ನಮ್ಮ ಪ್ರಪಂಚದಾಗಿರುವಂತ ಎಲ್ಲಾ ದೇಶ ಸಂಚಾರ ಮಾಡಿ ದೇವ್ರ ಸುವಾರ್ತೆಯನ್ನು ಸಾರಿ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋದ್ರು. ಈ ಮುಂದಿನ ಕೆಲಸ ಯಾರು ಮಾಡ್ಬೇಕು? ನಾವು ನೀವು ಮಾಡ್ಬೇಕಲ್ಲ. ಸೊ ಈಗ ದೇವರು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿ ಏನ್ ಮಾಡ್ಬೇಕು? ನಾವು ನಿಭಾಯಿಸ್ಬೇಕ್ರಿ. ಸೊ ದೇವ್ರ ವಾಕ್ಯ ಓದ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು, ಸೊ ದೇವ್ರು ನಮ್ಗೆ ಕೊಟ್ಟಂತ ಒಂದು ಸುವಾರ್ತೆ ಭಾರ, ಸೊ ದೇವ್ರ ಸೇವಕರಾಗಿ, ಸೊ ದೇವ್ರ ವಿಶ್ವಾಸಿಯಾಗಿ ನಾವು ಓದುವಂತ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ನಾವು ಮಾಡುವಂತ ಕೆಲಸಗಳಲ್ಲಿ, ಆ ಜಾಬ್ಗಳಲ್ಲಿ, ಹಾಸ್ಪಿಟಲ್ ಕೆಲಸ ಮಾಡ್ತೀವಿ, ಸ್ಕೂಲಲ್ಲಿ ಮಾಡ್ತೀವಿ, ಎಲ್ಲೆಲ್ಲಿ ಹೋದಾಗ ನಾವು ಏನ್ ಮಾಡ್ಬೇಕು? ಅಲ್ಲಿ ನಾವು ದೇವ್ರ ಬಗ್ಗೆ ಜನರಿಗೆ ತಿಳಿಸ್ಬೇಕು. ಯಾಕಂದ್ರೆ ನಮ್ಮ ಜೀವನದಲ್ಲಿ ನೋಡ್ಬೇಕಾದ್ರೆ ಇವತ್ತು ನಾನು ಆ ಒಂದು ಹಾಸನ್ ಮಡಿಕೇರಿ ಕಡೆ ಹೋದಾಗ, ಸೇವೆ ಮಾಡಕ್ ಹೋದಾಗ ಯೇಸು ಸ್ವಾಮಿ ಎಂಬರೇ ಗೊತ್ತಿಲ್ಲ ಜನರಿಗೆ. ಇವತ್ತು ಈ ಕಡೆ ಎಲ್ಲ ಫುಲ್ ದೇವ್ರ ಬಗ್ಗೆ ಗೊತ್ತಿದೆ. ಹಾಗಾಗಿ ನೋಡ್ಬೇಕಾದ್ರೆ ಅಲ್ಲಿ ಫುಲ್ ದೇವ್ರ ವಿರೋಧ ಇದೆ. ಮತ್ತೆ ಯೇಸು ಕ್ರಿಸ್ತನು ಆತನ ದೇವರಿದ್ದಾರೆ ಅಂತ, ಸತ್ಯ ದೇವರಿದ್ದಾರೆ ಎಂಬುದೇ ಗೊತ್ತಿಲ್ಲ. ಅಂದ್ರೆ ಈಗ ಎಷ್ಟೋ ರಾಜ್ಯಗಳಿವೆ, ಎಷ್ಟೋ ಸ್ಟೇಟ್ಗಳಿವೆ, ಅಲ್ಲಿ ಯೇಸು ಸ್ವಾಮಿ ಬಗ್ಗೆನೇ ಗೊತ್ತಿಲ್ಲ. ಸೊ ಇವತ್ತು ನಮ್ದು ನಿಮ್ದು ಜವಾಬ್ದಾರಿ ಏನಾಗಿದೆ? ಸೊ ದೇವರ ಬಗ್ಗೆ ನಾವು ಸುವಾರ್ತೆ ಸಾರಬೇಕ್ರಿ, ಆತನ ಬಗ್ಗೆ ತಿಳಿಸ್ಬೇಕು. ಯಾಕಂದ್ರ ಇರಸ್ತಾನೆ ನಾವು ದೇವ್ರ ಕೆಲಸ ಮಾಡ್ಬೇಕು. ಸತ್ತ ಮೇಲೆ ನಮ್ಗ ಏನು ಸಿಗಲ್ಲ. ಯಾಕಂದ್ರ ಒಂದಲ್ಲ ಒಂದಿನ ನಾವು ಸಾಯ್ಲೇಬೇಕು. ಅದಕ್ಕೆ ಇರೋಸ್ತ ನಾವು ಏನ್ ಮಾಡ್ಬೇಕು? ನಾವು ದೇವ್ರ ವಾಕ್ಯ ಓದ್ಕೊಂಡು, ದೇವ್ರ ಸುವಾರ್ತೆ ಸಾರ್ಕೊಂಡು, ಆತನ ಆಜ್ಞೆಗಳು ಕೈಕೊಂಡು ನಡೆದಾಗ, ಸೊ ದೇವ್ರು ಏನ್ ಮಾಡ್ತಾರೆ? ಮುಂದಣ ಲೋಕದಲ್ಲಿ ನಮ್ಗೆ ಏನ್ ಮಾಡ್ತಾರೆ? ಒಳ್ಳೆ ನಿತ್ಯ ಜೀವ ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸೊ ದೇವರ ಈ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಅಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಪ್ರಾರ್ಥನೆ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ಹೌದು ಕರ್ತನೆ, ಕೇಳಿದಂತ ವಾಕ್ಯಗಳು ಕರ್ತನೆ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡು. ಹೌದು ಕರ್ತನೆ, ನಾವ್ಯಾರು ಕರ್ತನೆ ಸತ್ತವರಲ್ಲಿ ಬದುಕಿರುವ ನಿನ್ನನ್ನು ಹುಡುಕದಂತೆ ಕರ್ತನೆ, ಬದುಕಿರುವ ದೇವರು ನೀನು ಜೀವಿಸುವ ದೇವರು, ನಿನ್ನನ್ನು ನಾವು ಹುಡುಕುವಂತೆ ನಮ್ಮನ್ನು ಆಶೀರ್ವಾದ ಮಾಡು. ಕೇಳಿದಂತ ವಾಕ್ಯಗಳು ನಮ್ಮ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡು. ವಿಶೇಷವಾಗಿ ಕರ್ತನೆ, ಇಲ್ಲಿ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ವಿಶೇಷವಾಗಿ ಕರ್ತನೆ, ಒಂದು ನಿಮ್ಮ ಮಗನಾಗಿರುವಂತ ವಿಲ್ಸನ್ಗೆ ಪ್ರಾರ್ಥಿಸ್ತೇನೆ ಸ್ವಾಮಿ, ಅವರ ಆತ್ಮಕ್ಕೆ ನೀವು ಸಮಾಧಾನ ಕೊಡ್ರಿ, ವಿಶ್ರಾಂತಿ ಕೊಡ್ರಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅವ್ರು ಮಾಡಿದ ತಪ್ಪು ಪಾಪಗಳು ಕ್ಷಮಿಸಿ, ನಿಮ್ಮ ರಕ್ತ ತೊಳೆದಾಕಿ ಅವರ ನಿನ್ನ ರಾಜ್ಯಕ್ಕೆ ಸೇರಿಸ್ಕೊ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಸ್ವಾಮಿ, ಅವರಿಗೆ ಬಿಟ್ಟು ಹೋಗಿರುವಂತ ಕುಟುಂಬನ ಆಶೀರ್ವಾದ ಮಾಡು ಕರ್ತನೆ. ವಿಶೇಷವಾಗಿ ಅವರ ಮಕ್ಕಳನ್ನು, ಹೌದು ಸ್ವಾಮಿ, ಅವರ ಧರ್ಮಪತ್ನಿಯನ್ನು ಆಶೀರ್ವಾದ ಮಾಡು. ಆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡ್ರಿ ಕರ್ತನೆ. ಯಾಕಂದ್ರೆ ನೋವನ್ನು ಹೌದು ಮರಿಸುವ ದೇವರಾಗಿದೆ ಕರ್ತನೆ. ಹೌದು ಕರ್ತನೆ, ಪ್ರೀತಿಯ ದೇವರು ನೀನಾಗಿದೆ. ನಿನ್ನ ಒಂದು ಪ್ರೀತಿಯಲ್ಲಿ ಎಲ್ಲಾ ನೋವನ್ನು ಮರಿಸುವ ದೇವರು ನೀನಾಗಿದೆ ಕರ್ತನೆ. ವಿಶೇಷವಾಗಿ ಅವರಿಗೆ ಕಳ್ಕೊಂಡಿರುವಂತ ಆ ದುಃಖ, ಆ ನೋವನ್ನು ಇವರನ್ನು ತೆಗೆದಾಕಿ ಇವ್ರಿಗೆ ಸಂತೈಸಿ ಬಲಪಡಿಸ್ಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾಕಂದ್ರೆ ತಾಯಿ ಅಂತ ಸಂತೈಸುವ ದೇವರನೇನಾಗಿದೆ. ಹೌದು ಕರ್ತನೆ, ಮೀನಂಟಿಗೆ ಮತ್ತೆ ಅವ್ರಿಗೆ ಕೊಟ್ಟಂತ ಮಕ್ಕಳಿಗೆ ಕೂಡ ಆಶೀರ್ವಾದ ಮಾಡಿ, ಅವ್ರಿಗೆ ಬಲ ಕೊಡ್ರಿ, ಶಕ್ತಿ ಕೊಡ್ರಿ ಕರ್ತನೆ. ಅವ್ರಿಗೆ ನೀನೇ ತಂದೆಯಾಗಿ ನಡೆಸ್ಬೇಕೆನ್ನ ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ಶಾರೀರಿಕ ತಂದೆಗಳು ಇಲ್ಲದೆ ಇರುವಾಗ ನೀನು ನಮ್ಮ ಆತ್ಮಿಕ ತಂದೆ ಆಗಿರುವ ದೇವರಾಗಿದೆ. ಇವ್ರಿಗೆ ನೀನು ಸಂತೈಸಿ ಬಲಪಡಿಸಿ ಈ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡ್ರಿ ಕರ್ತನೆ. ಮುಂದಿನ ಜೀವನ ಕರ್ತನೆ ನಿನ್ನ ಮೇಲೆ ಡಿಪೆಂಡ್ ಆಗಿ ನಡೆಯುವಂತೆ ಇವರನ್ನು ಆಶೀರ್ವಾದ ಮಾಡು ಕರ್ತನೆ. ಎಲ್ಲ ಕಣ್ಣೀರು ಕಷ್ಟಗಳು, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ ಕರ್ತನೆ. ಪ್ರಾರ್ಥಿಸ್ತೇನೆ ಕರ್ತನೆ. ಯಾಕಂದ್ರೆ ನೀನು ವಾಕ್ಯ ಹೇಳುತ್ತದೆ ಮತ್ತೆ 11:28, ಎಲ್ಲೇ ಕಷ್ಟಪಡುವರೆ ಹೊರೆ ಹೊತ್ತುವರೆ ನೀವೆಲ್ಲ ನನ್ನ ಬಳಿಗೆ ಬಂದು ನಾವು ವಿಶ್ರಾಂತಿ ಕೊಡ್ತೇವೆ ಅಂತ ಹೇಳಿದೆ ಕರ್ತನೆ. ಅವರು ಕಳೆದುಕೊಂಡಿರುವಂತ, ಹೌದು ಸ್ವಾಮಿ, ಅವರನ್ನು ಇವ್ರ ಮನೆಯವರನ್ನು ಆಶೀರ್ವಾದ ಮಾಡು ಕರ್ತನೆ. ಬೇಕಾಗಿರುತ್ತೆ ಎಲ್ಲ ಅಗತ್ಯಗಳನ್ನು, ಅವಸರತೆಗಳನ್ನು ಪೂರೈಸಬೇಕೆಂದು ಪ್ರಾರ್ಥಿಸ್ತೇನೆ. ಫಿಲಿಪ್ಪಿ 4:19, ನಿನ್ನ ಪ್ರಭಾವದ ಐಶ್ವರ್ಯ ತಕ್ಕ ಹಾಗೆ ಅವರ ಅಗತ್ಯಗಳೆಲ್ಲ ಪೂರೈಸಿ ಇವರಿಗೆ ಸಮೃದ್ಧಿ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ದಿನ ನಾವು ನೋವು ಮರೆಯುವಂತ ಶಕ್ತಿ ಕೊಡ್ರಿ ಪ್ರಭಾ. ಹೌದು ಸ್ವಾಮಿ, ಕಳ್ಕೊಂಡಿರುವಾಗ ಹೌದು ಸ್ವಾಮಿ ಅವರಿಗೆ ಆ ಒಂದು ನೋವು ಮರಿಸುವಂತ ಶಕ್ತಿ ಕೊಟ್ಟು ಅವ್ರ ಹೃದಯ ಸಂತೈಸಿ ಬಲಪಡಿಸ್ಬೇಕೆನ್ನ ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಸ್ವಾಮಿ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ ಎಂಬುದಾಗಿ ಹೇಳಿದೆ ಕರ್ತನೆ. ಇವರ ಹೃದಯದ ಕಳವಳ ಭಯ ತೆಗೆದಾಕಿ ಕರ್ತನೆ. ಮುಂದಿನ ಜೀವ ಮಾಡುವುದಕ್ಕೆ, ಹೌದು ಸ್ವಾಮಿ, ಮುಂದಿನ ಜೀವನ ನಡೆಸುವುದಕ್ಕಾಗಿ ನೀನೇ ಅವರಿಗೆ ಆಧರಿಸು ಕರ್ತನೆ. ಯಾಕಂದ್ರೆ ಹೌದು, ಎಲ್ಲರೂ ಕೈ ಬಿಟ್ಟರು ನಾನು ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದೆ ಕರ್ತನೆ. ಹೌದು, ನಾನು ನಿನ್ನ ಅನಾಥನಾಗಿ ಬಿಡುವುದಿಲ್ಲ ಅಂತ ಹೇಳಿದೆ ಏಸಯ್ಯ. ನಿನ್ನ ಮಕ್ಕಳನ್ನು ಸಂತೈಸಿ ಬಲಪಡಿಸು ಕರ್ತನೆ. ಹೌದು, ಇವರು ಕಳ್ಕೊಂಡಿರುವಂತ, ಹೌದು ಸ್ವಾಮಿ, ಆಮೇಲೆ ಶಿವರನ್ನು ಆಶೀರ್ವಾದ ಮಾಡಿ ಅವ್ರ ಕುಟುಂಬ ಬೇಕಾಗಿರೋ ಸಂತೈಸಿ ಇವರು ಬಲಪಡಿಸಿ ಇವರಿಗೆ ಹೊಸ ಜೀವನ, ಹೊಸ ಬದುಕು ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ಎಲ್ಲ ಇಲ್ಲಿರುವಂತ ಎಲ್ಲ ಅವರ ಅಣ್ಣ ತಮ್ಮರು, ಬಂಧು ಬಳಗದವರು, ನಮ್ಮೆಲ್ಲರನ್ನು ಕೂಡ ನೀ ಆಶೀರ್ವಾದ ಮಾಡು ಕರ್ತನೆ. ಯಾಕಂದ್ರೆ